ಸರ್ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ? ಸೊ ಯಾಕೋ ಇವಾಗ ಕೆಲವರೆಲ್ಲ ಇಂಜಿನಿಯರಿಂಗ್ ಮಾಡ್ತಾರೆ, ಸೊ ಕೆಲವರೆಲ್ಲ ಪ್ರೈವೇಟ್ ಕಂಪ್ನಿ ಕಡೆ ಮುಖ ಮಾಡ್ತಾರೆ. ಸೊ ನೀವೇನು ಸರ್ ವಿಭಿನ್ನವಾಗಿ ಎಳಗ ಮರಿ ಸಾಕಾಣಿಕೆ, ಸೊ ಇದ್ರ ಬಗ್ಗೆ ಯಾವ ತರ ಇಂಟ್ರೆಸ್ಟ್ ಬರ್ತು ಸರ್? ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತಾ ಇದ್ವಿ, ಇನ್ನ ಮುಗಿದೆ, ಈಗ ಮುಗಿದಿದೆ ಇಂಜಿನಿಯರಿಂಗು. ನಾವು ಏನಪ್ಪಾ ಅಂದ್ರೆ 22-23 ಇಂಜಿನಿಯರ್ ಅಂತ ಮುಗಿದಿದೆ. ನಾನು ಫಸ್ಟ್ ಯಾವಾಗ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗೋಗಿಂದನೂ ಸಾಕ್ತಾ ಇದೀನಿ. ಏನಪ್ಪಾ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರೊಬ್ರು ಮಾಡಿದ್ರು, ಅವರು ನೋಡಿ ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಮಾಡಿದ್ದು. ಏನಪ್ಪಾ ಅಂದ್ರೆ ನಾವು ಅಪ್ ಅಂಡ್ ಡೌನ್ ಮಾಡೋದು ಹೆಂಗಿದ್ರು ಡೈಲಿ ಮನೆಗೆ ಬರ್ತೀವಿ, ಕಾಲೇಜ್ ಹೋಗಿ ಬರ್ತೀವಲ್ಲ, ಬೆಳಗ್ಗೆ 2 ಅವರ್ ಸಂಜೆ 2 ಅವರ್ ಹೆಂಗಿದ್ರು ಮನೆಗೆ ಬಂದೇ ಬರ್ತೀವಿ. ಆ ಟೈಮಲ್ಲಿ ಫ್ರೀ ಟೈಮಲ್ಲಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡ್ವಿ ಸರ್. ಇದು ಏನಂದ್ರೆ ಚಿಕ್ಕದಾಗಿರ್ಲಿ, ಮನೆ ಹತ್ರ ಇರ್ಲಿ, ನಾವೇನೋ ಮಾಡಕ್ಕಾಗಲ್ಲ ಅಂದ್ರೂ ಇದನ್ನ ನಮ್ ಲಾಸ್ಟ್ಗೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ಕೊಂಡ್ವಿ. ಈಗ ಇದೇ ಏನಪ್ಪಾ ಅಂದ್ರೆ ನಾವು ಫ್ಯೂಚರ್ ಬೇಕಾದ್ರೆ ಎಕ್ಸ್ಟೆಂಡ್ ಬೇಕಾದ್ರೂ ಮಾಡಬಹುದು, ಇಲ್ಲ ಸಾಕು ಅಂದ್ರೆ ಇಷ್ಟಕ್ಕೆ ನಿಲ್ಸಬಹುದು ಬೇಕಾದ್ರೆ. ಇದೇನಂದ್ರೆ ನಮ್ದು ಅಮೌಂಟ್ ವೇಸ್ಟ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ. ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಶೆಡ್ ಹಾಕಿರೋ ಅಮೌಂಟ್ ವೇಸ್ಟ್ ಆಗ್ಬೋದು, ಈಗ ಮರಿ ಹಾಕಿರೋ ಅಮೌಂಟ್ ವೇಸ್ಟ್ ಆಗೋದಿಲ್ಲ. ಈಗ ಇಂಜಿನಿಯರ್ ನಾವು ಕೆಲಸ